ಪ್ರಯತ್ನ ಮತ್ತು ಹೋರಾಟದ ಮೂಲಕ 2015 ಡಿಸೆಂಬರಲ್ಲಿ ಪ್ರಾರಂಭ ಮಾಡಿದ್ವಿ. ಶಿವಮೊಗ್ಗ ನೇರು ರಸ್ತೆ ದುರ್ಗಿಗುಡಿನಲ್ಲಿ SKM ಪ್ಲಾಜಾ ಅಥವಾ ಇವತ್ತು ಸುಲ್ತಾನ್ ಗೋಲ್ಡ್ ಬಿಲ್ಡಿಂಗ್ ಏನಿದೆ ಅದು ಪಾಲಿಕೆಯ ಜಾಗ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪಾಲಿಕೆ ಆಯುಕ್ತರಿಗೆ ದೂರು ಕೊಟ್ಟಿದ್ವಿ. ಅದರ ನಂತರ ಅವತ್ತಿನ ಜಿಲ್ಲಾಧಿಕಾರಿಗಳು ಅದನ್ನು DMAಗೆ ರೆಫರ್ ಮಾಡಿ ಖಾತೆ ರದ್ದತಿಗೆ ವಿನಂತಿ ಮಾಡಿಕೊಳ್ತಾರೆ. DMAನಲ್ಲಿ 2 ವರ್ಷಗಳ ಕಾಲ ವಿಚಾರಣೆ ನಡೆದು 2017ರಲ್ಲಿ ಖಾತೆ ರದ್ದಾಗತ್ತೆ. ಇದನ್ನು ಕಬಳಿಸಿದವರು ಮಾಜಿ ಮೇಯರ್ ಆಗಿದ್ದಂತಹ SK ಮರಿಯಪ್ಪ ಮತ್ತು ಅವರ ಮಕ್ಕಳಾದ ಶರತ್ ಮತ್ತು ಅಭಿಲಾಷ್. ಇದರ ವಿರುದ್ಧ DMA ಆದೇಶದ ವಿರುದ್ಧ ಅವರು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ತಾರೆ. ಅನಿವಾರ್ಯವಾಗಿ ನಾವು ಪಾಲಿಕೆಯಲ್ಲಿ ನಾವು ಪಾಲ್ದಾರರಾಗಬೇಕಾಗತ್ತೆ. ಇದಕ್ಕೆ ಏನೇನು ಅಗತ್ಯವಾದ ದಾಖಲೆಗಳಿತ್ತು, ಏನೇನು ಆದೇಶಗಳಿತ್ತು, ಅದು 2 ಸಾರಿ 3 ಸಾರಿ ಪಾಲಿಕೆ ಜಾಗ ಅಂತ ಹೈಕೋರ್ಟ್ 2 ಸಾರಿ ಹೈಕೋರ್ಟ್ನಲ್ಲೇ ಆಗಿರ್ತಕ್ಕಂಥದ್ದು. ಡೆಲ್ಲಿನಲ್ಲಿ SLP ಹಾಕಿ ಫೇಲ್ ಆದಂಥದ್ದು. ಅಂಥದ್ದನ್ನು ಯಾರಿಗೆ ಹಕ್ಕೇ ಇಲ್ಲ ಅಂಥವರಿಂದ ಇದನ್ನು ಖಾತೆ ಮಾಡಿಕೊಂಡು ಲೀಗಲ್ ಒಪಿನಿಯನ್ ಸೃಷ್ಟಿ ಮಾಡಿ ಕಬಳಿಸ್ಕೊಳ್ತಾರೆ. ಇದರ ವಿರುದ್ಧ ಸುದೀರ್ಘವಾದ ಸುಮಾರು 10 ವರ್ಷಗಳ ಕಾಲ ಗೊತ್ತಿಲ್ಲ ಎಷ್ಟು ಸಾರಿ ನಾವು ಬೆಂಗಳೂರಿಗೆ ಹೋಗಿದ್ದೀವಿ, ಒಂದು 10-20 ಬಾರಿ ನಾವು ಹೋಗಿದ್ದೀವಿ. ಸುದೀರ್ಘವಾದ ವಿಚಾರಣೆ ನಡೀತು. ಒಂದು ಹಂತಕ್ಕೆ ಅದು ಆಗೇ ಬಿಡುತ್ತೆ ಅನ್ನುವಂಥದ್ದಕ್ಕೆ 2-3 ವರ್ಷದ ಹಿಂದೆ ಆಗೇ ಬಿಡುತ್ತೆ ಅಂತ ನಿರ್ಧಾರ ಆಗಿತ್ತು. ದುರ್ದೈವವಶಾತ್ ಅವತ್ತಿನ ಜಡ್ಜ್ ರಿಟೈರ್ ಆಗ್ಬಿಟ್ರು. ಈ ಕೇಸಿಂದ ರಿಟೈರ್ ಆಗ್ತಾರೆ. ಈ ಕೇಸಿಂದ ಅವ್ರು ರಿಟೈರ್ ಆಗಿಲ್ಲ, ಈ ಕೇಸಿಂದ ರಿಟೈರ್ ಆಗ್ತಾರೆ. ಮತ್ತೆ ವಿಚಾರಣೆ ಮುಂದುವರಿಯುತ್ತೆ. 2-3 ವರ್ಷ ಮತ್ತೆ 1 ವರ್ಷದಿಂದ ಕಳೆದ 1 ವರ್ಷದಿಂದ ಹಲವಾರು ಬಾರಿ ಇದರ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದು ಮೊನ್ನೆ ಡಿಸೆಂಬರ್ 11ನೇ ತಾರೀಕು ಅವರ ರಿಟ್ ಅರ್ಜಿಯನ್ನು ವಜಾ ಮಾಡಿ ಅದು ಪಾಲಿಕೆ ಜಾಗ ಅಂತ ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶ ನೀಡುತ್ತೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಫ್ರಾಡುಲೆಂಟ್ ಮೀನ್ಸ್ ಮೂಲಕ ಖಾತೆಗಳನ್ನಾಗಿದ್ದು ಕಾನೂನನ್ನ ಅಬ್ಯೂಸ್ ಮಾಡಿರ್ತಕ್ಕಂಥದ್ದು ಅಂತ, ಕಾನೂನನ್ನ ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಂತ ಅಲ್ಲಿ ಸ್ಪಷ್ಟವಾದ ನಿರ್ದೇಶನವನ್ನ ಕೊಟ್ಟಿದೆ. ಇದು ಪಾಲಿಕೆಗೆ ಸೇರಿದ ಜಾಗ. ಆಯುಕ್ತರು ತಕ್ಷಣ ಇದನ್ನ ವಶಕ್ಕೆ ತೆಗೆದುಕೊಳ್ಳಬೇಕು. ಖಾತೆ ಏನು ಪಾಲಿಕೆ ಖಾತೆ ಏನಿದೆ ಆ ಖಾತೆಯನ್ನ ಪಾಲಿಕೆ ಹೆಸರಿಗೆ ಬರೀಬೇಕು. ಆ ಆಸ್ತಿಯ ಖಾತೆಯನ್ನ ಈವನ್ ಪಿಟಿಷನರಿಗೆ ಹೇಳಿದೆ, ನೀವೇ ವಾಲಂಟಿಯರ್ ಕೊಟ್ಬಿಡ್ಬೇಕು, ನೀವೇ ಕೊಡ್ಬೇಕು ಇದನ್ನ ಆಸ್ತಿನ ಪಾಲಿಕೆಗೆ ಅಂತ. ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಪಾಲಿಕೆ ಆಯುಕ್ತಕ್ಕಂತ ಜವಾಬ್ದಾರಿ ಇದೆ. ಮೊದಲು ಆಸ್ತಿಯ ರಿಜಿಸ್ಟರ್ ಅಲ್ಲಿ ಇದರ ಹೆಸರನ್ನು ನೋಂದಣಿ ಮಾಡಬೇಕು. ಆಸ್ತಿಯ ಪೊಸಿಷನ್ ಅನ್ನ ಪಾಲಿಕೆ ಆಯುಕ್ತರು ತೆಗೆದುಕೊಳ್ಬೇಕು. ಈ ಬಗ್ಗೆ ನಾವು ಆಯುಕ್ತರಿಗೆ 3 ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದೀವಿ ಈ ಮೂಲಕ. 1, ಆಯುಕ್ತರೇ ಯಾವುದೇ ವಿಳಂಬ ಮಾಡದೆ ಆಸ್ತಿಯನ್ನು ಪಾಲಿಕೆ ಹೆಸರಿಗೆ ದಾಖಲಿಸಬೇಕು. ವಿಳಂಬ ಮಾಡಬಾರ್ದು, ಸಮಯ ತೆಗೆದುಕೊಳ್ಬಾರ್ದು. ತಕ್ಷಣ ಆಸ್ತಿಯನ್ನು ಪಾಲಿಕೆ ಸುಪರ್ದಿಗೆ ತೆಗೆದುಕೊಳ್ಬೇಕು. ಹೇಳಿದೆ, ಕೋರ್ಟ್ ಹೇಳಿದೆ ತಕ್ಷಣ ಇಮಿಡಿಯೇಟ್ಲಿ ಅಂತ ಹೇಳಿದೆ, ಅದೇನು ಟೈಮ್ ಕೊಡಿ ಅಂತ ಹೇಳಿಲ್ಲ. 3ನೇದು, ಸಾರ್ವಜನಿಕ ಆಸ್ತಿ ಕಬಳಿಸಿ ಕೋಟ್ಯಾಂತರ ಬಾಡಿಗೆ ಗಳಿಸಿ ಆಸ್ತಿಯನ್ನು ಕಬಳಿಸಿದ್ದ ಖಾತೆದಾರರು ಮತ್ತು ಖಾತೆ ಮಾಡಿದ ಪಾಲಿಕೆ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನ ಸೂಕ್ತ ನ್ಯಾಯಾಲಯದಲ್ಲಿ ದಾಖಲಿಸಬೇಕು. ಸೂಕ್ತವಾದ ನ್ಯಾಯಾಲಯದಲ್ಲಿ ದಾಖಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ವಿಳಂಬ ಮಾಡಬೇಡಿ ಆಗ್ತರೆ ತಕ್ಷಣ ಇದನ್ನ ಪರಿಶೀಲನೆಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು ತಮ್ಮಿಂದ. ವಿಳಂಬವನ್ನು ನಾವು ಯಾವುದೇ ಕಾರಣಕ್ಕೆ ಸಹಿಸೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಈ ಮೂಲಕ ಆಯುಕ್ತರಿಗೆ ಕೊಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ನಾಗರಿಕ ವೇದಿಕೆ ನಿರಂತರವಾಗಿ ಇಂತಹ ಅಕ್ರಮಗಳು, ಅನ್ಯಾಯಗಳ ವಿರುದ್ಧ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಕಳೆದ 30 ವರ್ಷಗಳ ನಮ್ಮ ಹೋರಾಟದಲ್ಲಿ ಇದೊಂದು ಐತಿಹಾಸಿಕವಾದಂಥ ನಿರ್ಣಯ ನಮ್ಮ ಪಾಲಿಗೆ ಬಂದಿದೆ. ಮಹಾನಗರ ಪಾಲಿಕೆಯ ನಾವೇ ಗುರುತಿಸಿರೋ ಹಾಗೆ ಸುಮಾರು 200ಕ್ಕೂ ಹೆಚ್ಚು ಆಸ್ತಿಗಳು ಶಿವಮೊಗ್ಗ ನಗರದಲ್ಲಿದೆ ಪಾಲಿಕೆಗೆ ಸಂಬಂಧಪಟ್ಟಂತಹ.
ಹಲವಾರು ಇಂತಹ ಆಸ್ತಿಗಳು ಇವತ್ತು ಬೇರೆ ಬೇರೆಯವರ ಪಾಲಾಗ್ತಾ ಇದೆ. ಹೃದಯ ಭಾಗದಲ್ಲಿರ್ತಕ್ಕಂತಹ ಇಂಥ ಆಸ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಗರ ಪಾಲಿಕೆ ಕೈಲಿ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಇದು ನಾಚಿಕೆಗೇಡು. ಪ್ರಜ್ಞಾವಂತರಿರ್ತಕ್ಕಂಥ ಶಿವಮೊಗ್ಗ ನಗರದಲ್ಲಿ ಈ ರೀತಿ ಒಂದು ನಗರ ಪಾಲಿಕೆಯ ಆಸ್ತಿ ಇನ್ನೊಬ್ರು ಪಾಲಾಗುತ್ತೆ ಅಂದ್ರೆ ಹಾಗಿದ್ರೆ ನಗರ ಪಾಲಿಕೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ಬೇಕು. ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿಯ ಕೃತ್ಯಗಳಲ್ಲಿ ಶಾಮೀಲಾಗಿದ್ರೆ ಅವ್ರಿಗೆ ಯಾವ ಮಟ್ಟದ ಶಿಕ್ಷೆ ಬರಬೇಕು ಅಂತ ಹೇಳಿ ನೀವೇ ತಿಳ್ಕೊಳ್ಳಿ. ಎಲ್ಲ ದಾಖಲೆಗಳು ಹೇಳ್ತಾ ಇದೆ ಇದು ನಗರ ಪಾಲಿಕೆಯ ಆಸ್ತಿ ಅಂತ ಹೇಳಿ. 1928ರಿಂದ ಈ ಆಸ್ತಿಯ ಎಲ್ಲ ದಾಖಲೆಗಳನ್ನ 1928 100 ವರ್ಷಗಳಾಯಿತು. ಈ ಆಸ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಕೂಡ ಅಲ್ಲಿ ಕೊಟ್ಟಾಗಿದೆ. 1958ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನಲ್ಲಿ ಅರ್ಜಿಗಳು ಹೋಗಿ ಆ ಎಲ್ಲ ಅರ್ಜಿಗಳು ಕೂಡ ವಜಾಗಿದೆ. ಅಂಥದ್ರಲ್ಲಿ 2015ರಲ್ಲಿ ಇದು ಮತ್ತೊಂದ್ಸರಿ ಖಾತೆಯಾಗುತ್ತೆ. ಖಂಡಿತವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಯಾರೋ ಅರ್ಜಿ ಹಾಕ್ತಾರೆ, ಸಂಬಂಧಪಡದೇ ಇರ್ತಕ್ಕಂಥವ್ರು ಅದಕ್ಕೆ ಇನ್ಯಾರೋ ಖಾತೆ ಮಾಡಿ ಕೊಡ್ತಾರೆ. ಎಷ್ಟೊಂದು ಅಸಂಬದ್ಧ ಇದು ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ಕಾನೂನಿಗೆ ಇದಕ್ಕೆ ಗೌರವವೇ ಇಲ್ಲವೇ? ನಾಳೆ ಯಾರು ಬೇಕಾದ್ರೂ ಕೂಡ ಯಾವ ಆಸ್ತಿನಾದ್ರೂ ಕಬಳಿಸ್ಬೋದು. ನಗರ ಪಾಲಿಕೆಯವರು ತಮ್ಮ ಪಾಲಿನ ಜವಾಬ್ದಾರಿಯನ್ನು ಮೆರೀಲೇಬೇಕಿದ್ರಲ್ಲಿ. ಇಲ್ಲದೆ ಹೋದ್ರೆ ನಗರ ಪಾಲಿಕೆ ಎಲ್ಲ ಆಸ್ತಿಗಳನ್ನು ಕೂಡ ಎಲ್ಲರೂ ಕೂಡ ಶೆಡ್ ಹಾಕೊಳ್ಳಿ ಅಂತೇಳಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರು ಯಾರಿಗೂ ಯಾವುದೇ ಜವಾಬ್ದಾರಿ ಇಲ್ಲ. ಇವತ್ತು ಕೋರ್ಟ್ ಆದೇಶ ಬಂದಿದೆ, ಹಾಗಾಗಿ ಅದರ ಪ್ರಕಾರ ನಡ್ಕೊಳ್ಳೇಬೇಕು. ಆದೇಶ ಜಾರಿಯಾಗಿದೆ, ಆದೇಶದ ಕಾಪಿ ಆಯುಕ್ತರಿಗೆ ಹೋಗಿದೆ. ಹಾಗಾಗಿ ಆಯುಕ್ತರು ತತ್ಕ್ಷಣ ಇದರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೇನೆ ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂಥ ಇತರೆ ಮಹಾನಗರ ಪಾಲಿಕೆ ಆಸ್ತಿಗೆ ಬೇಲಿ ಹಾಕೊಳ್ಬೇಕು. ನೀವು ನಿಮ್ ಜವಾಬ್ದಾರಿ ಅದು. ಸರ್ಕಾರ ಸಂಬಳ ಕೊಡ್ತಾ ಇರೋದು ಅದಕ್ಕೆ. ನಿಮ್ದೇ ಆದಂತ ಒಂದು ಇಲಾಖೆ ಇದೆ, ಒಂದು ಎಸ್ಟೇಟ್ ಇಲಾಖೆ ಅಂತ ಹೇಳಿ ಇವತ್ತು ನಗರ ಪಾಲಿಕೆಯಲ್ಲಿ ಇದೆ. ಎಲ್ಲ ಆಸ್ತಿಗಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ಸೂಡಾ ಶೆಡ್ಡಿನ ಬಗ್ಗೆ ನಾವು ಹೋರಾಟ ಮಾಡಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ, ತಾವೆಲ್ಲರೂ ಬೆಂಬಲಿಸಿದ್ದೀರಿ. ಇವತ್ತು ಅದು ಆ ರಸ್ತೆ ಕೂಡ ನಗರ ಪಾಲಿಕೆ ಆಸ್ತಿ. ಹೇಗೆ ಇವರು ಬಿಟ್ಟು ಬಿಡ್ತಾರೆ ಅಂತೇಳಿ ಇವರು ಯಾರಿಗೂ ಧೈರ್ಯವೇ ಇಲ್ಲ. ಹಾಗಾಗಿ ಇವತ್ತು ನಾಗರಿಕ ವೇದಿಕೆ ಬಹಳ ದೊಡ್ಡ ಕೂಗನ್ನ ಆ ವಿಚಾರಕ್ಕೂ ಹಾಕಿದೆ. ನಾಳೆ ಹೈಕೋರ್ಟ್ಗೆ ಆ ವಿಚಾರವೂ ಹೋಗ್ತಾ ಇದೆ. ಅಲ್ಲಿ ತನಕ ತಗೊಂಡೋಗ್ಬಿಡಿ, ನಾಚಿಕೆ ಆಗುತ್ತೆ ನಮ್ಗೆ. ಸರ್ಕಾರದ ಆಸ್ತಿಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ನೈತಿಕ ಬಲವನ್ನು ಕೊಡ್ತಕ್ಕಂಥದ್ದು ನಮ್ಮಂತಹ ಸಂಘಟನೆಗಳ ಜವಾಬ್ದಾರಿ. ಹಾಗಾಗಿ ಇದೊಂದು ಪ್ರಾಮಾಣಿಕವಾದಂತಹ ಹೋರಾಟ. ಈ ಹೋರಾಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಹಾಕೊಂಡು ಇವತ್ತು ಹೈಕೋರ್ಟ್ ನಲ್ಲಿ ಅದಕ್ಕೆ ಒಂದು ಐತಿಹಾಸಿಕವಾದಂತಹ ತೀರ್ಪನ್ನು ತಂದಿದ್ದಾರೆ. ಈ ತೀರ್ಪಿನ ಪರವಾಗಿ ಇವತ್ತು ಮಹಾನಗರ ಪಾಲಿಕೆ ನಿಲ್ಬೇಕಾಗಿದೆ. ದೊಡ್ಡ ಜವಾಬ್ದಾರಿ ಇದೆ. ಇಲ್ಲದಿದ್ರೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ನಾಳೆ ಕಂಟೆಂಪ್ಟ್ ಒಳಗಡೆ ಸೇರ್ಕೊಳ್ತಾರೆ. ಕಾಲಮಿತಿಯಲ್ಲಿ ಕೆಲಸ ಆಗ್ಬೇಕು, ಅದನ್ನ ಬಯಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಉದ್ದೇಶ ಒಂದೇ, ಯಾವುದೇ ಒಂದು ಸರ್ಕಾರದ ಆಸ್ತಿಯೂ ಕೂಡ ಇನ್ನೊಬ್ಬರು ಪಾಲಾಗಬಾರ್ದು. ನ್ಯಾಯವಾಗಿ ನಾವೆಲ್ಲರೂ ಕೂಡ ಬದುಕಬೇಕು. ನಮಗೆ ಬದುಕಲಿಕ್ಕೆ ಎಲ್ಲ ರೀತಿಯ ಹಕ್ಕುಗಳಿದೆ. ನಮ್ಮ ಆಸ್ತಿಗಳನ್ನು ಉಳಿಸ್ಕೊಂಡು ನಾವು ಬದುಕಲಿಕ್ಕೆ ಎಲ್ಲಾ ರೀತಿಯಲ್ಲೂ ನಮ್ಮ ದುಡಿಮೆ, ನಮ್ಮ ಪರಿಶ್ರಮದಿಂದ ಬದುಕಲಿಕ್ಕೆ ಅವಕಾಶಗಳಿದೆ. ಸರ್ಕಾರದ ಆಸ್ತಿ ಖಂಡಿತವಾಗ್ಲೂ ನಮ್ದಲ್ಲ. ಅದು ಇವತ್ತಲ್ಲ ನಾಳೆ ಅದು ಸರ್ಕಾರಕ್ಕೆ ಹೋಗ್ಲೇಬೇಕು. ದಾಖಲೆಗಳನ್ನ ತಾತ್ಕಾಲಿಕವಾಗಿ ಸೃಷ್ಟಿ ಮಾಡಬಹುದು, ಆದ್ರೆ ಅದ್ರ ಹಿಂದೆ ಕೆಲವಾರು ಪ್ರಾಮಾಣಿಕ ವ್ಯಕ್ತಿಗಳಿರ್ತಾರೆ. ಅವರ ನಿರಂತರ ಹೋರಾಟದಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಸೋಲಾಗ್ತದೆ. ಆವತ್ತಿನ ಸೋಲು ನಿಮ್ಮ ಚರಿತ್ರೆಗೆ ಆಗ್ತಕ್ಕಂಥ ಸೋಲು. ಹಾಗಾಗಿ ನಮ್ಮ ಬದುಕು ಸ್ಪಷ್ಟವಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು ಅಂತಕ್ಕಂತಹ ಸದುದ್ದೇಶದಿಂದ ಈ ಹೋರಾಟವನ್ನು ಕೈಗೊಂಡಿದ್ವಿ ನಾವು. ಹೋರಾಟಕ್ಕೆ ಜಯ ಸಿಕ್ಕಿದೆ. ಜಯದ ಅರ್ಧ ಭಾಗ ನಮ್ಮ ಕೈಲಿದೆ, ಇನ್ನರ್ಧ ಭಾಗ ಅದರ ಇಂಪ್ಲಿಮೆಂಟೇಷನ್, ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ವ್ಯಕ್ತಿಗಳ ಕೈಲಿದೆ. ನಾವು ನಂಬಿದ್ದೇವೆ ಪ್ರಾಮಾಣಿಕವಾಗಿ ಈಗಿನ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಿ. ಹಾಗೆ ಅವ್ರು ನಡ್ಕೊಳ್ಬೇಕು. ನಡ್ಕೊಳ್ಳದೆ ಇದ್ರೆ ನಮ್ಮ ಮುಂದಿನ ನಡೆ ಖಂಡಿತವಾಗ್ಲೂ ಕೂಡ ಅದು ಬಹಳ ಉಗ್ರವಾಗಿರ್ತಾರೆ. ನಾವು ಹೋರಾಟವನ್ನ ಅವರ ಕಚೇರಿ ಎದುರು, ಅವರ ಕಚೇರಿಯ ಮುಂಭಾಗದಲ್ಲೇ ಮಾಡ್ಬೇಕಾಗ್ತದೆ. ತತ್ಕ್ಷಣವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಈ ಒಂದು ಆಗ್ರಹ ಪೂರ್ವಕ ಮನವಿ, ಹಾಗೆ ಹೋರಾಟದ ಎಚ್ಚರಿಕೆ ಕೂಡ.